ಶಾಪಿಂಗ್ ಮಾಡಬೇಕು ಅಂದ್ಬಿಟ್ಟು ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದು ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವ ಥರ ಯಾವ ಶಾಪ್ಗೆ ಹೋಗ್ತೀವಿ, ಯಾವ ಸೀರೆ ತೊಗೊಳ್ತೀವಿ ಅಂತೆಲ್ಲ, ಸೀರೆ ಕಲೆಕ್ಷನ್ಸ್ ಯಾವ ಥರ ಇರುತ್ತೆ ಅಂತೆಲ್ಲನೂ ಯಾವುದಷ್ಟು ವ್ಲಾಗ್ಗಳಿಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವ್ಲಾಗ್ನ ಕೊನೆವರೆಗೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಆಮೇಲೆ ಇದು ಸಡನ್ನಾಗಿ ಹೋಗ್ಬೇಕು ಅಂದರೆ ಸ್ಯಾರಿ ತೊಗೋಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಆಗಿತ್ತು. ಬಟ್ ಯಾವಾಗ ಹೋಗ್ಬೇಕು ಏನು ಅನ್ನೋದು ಐಡಿಯಾ ಇದ್ದಿಲ್ಲ. ಹೋಗೋಣ ಅಂತ ಹಂಗೆ ಇದ್ವಿ. ಅದು ಇವಾಗ ಸಡನ್ನಾಗಿ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಸೀರೆ ಯಾರಿಗೆ ತೊಗೋತಾ ಇದ್ದೀವಿ. ಸೊ ಕಂಪ್ಲೀಟಾಗಿ ಈ ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಸ್ಯಾರಿ ಶಾಪಿಂಗ್ ಯಾರಿಗೆ ಮಾಡ್ತಾಯಿರೋದು ಅಂದರೆ ನಮ್ಮ ಅಮ್ಮನಿಗೋಸ್ಕರ ಸ್ಯಾರಿ ಶಾಪಿಂಗ್ ಮಾಡ್ತಾಯಿರೋದು. ನಾನು ಮತ್ತು ನನ್ನ ತಂಗಿ ತುಂಬ ದಿನದಿಂದ ಅನ್ಕೋತಾ ಇದ್ವಿ ನಮ್ಮ ಅಮ್ಮನಿಗಂತೂ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ಬೇಕು ಅಂತ. ಅದನ್ನು ಕೊಡ್ಸೋಕ್ಕಂತಲೇ ನಾವು 3 ಜನ ಹೊರಟಿದ್ದೀವಿ. ಈಗ ನನ್ನ ತಂಗಿ ವೀಡಿಯೋ ಕಾಲಲ್ಲೇ ಸೆಲೆಕ್ಷನ್ ಮಾಡ್ತಾಳೆ. ಕಂಪ್ಲೀಟಾಗಿ ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಇತ್ತು ಲಾಗು ಅಂತ. ಆದರೆ ನಮ್ಮ ಅಮ್ಮನಿಗೆ ಯಾವುದೇ ಥರ ಐಡಿಯಾ ಇಲ್ಲ ಅವ್ರಿಗೆ ಸ್ಯಾರಿ ಕೊಡಿಸ್ತಾ ಇದ್ದೀವಿ ಅಂತ. ಅವ್ರು ಸುಮ್ಮನೆ ಏನೋ ಹಬ್ಬಕ್ಕೆ ತೊಗೋತಾ ಇದ್ದಾರೆ ಅಂತ ಬರ್ತಾ ಇದ್ದಾರೆ. ನಾನು ಕೊನೆವರೆಗೂ ನಮ್ಮ ಅಮ್ಮನಿಗೆ ಹೇಳೋದೇ ಇಲ್ಲ. ಕರ್ನಾಟಕ ಸ್ಯಾರಿ ಮೇಲಿದೆ ಸೆಕ್ಷನ್ ಫಾಸ್ಟ್ ಇಷ್ಟು ಫಾಸ್ಟ್ ಆಗುತ್ತೆ ನೀ ಇದೆಲ್ಲ ಪ್ಯೂರ್ ಮೈಸೂರು ಸಿಲ್ಕು. ಎಕ್ಸ್ಚೇಂಜ್ ಇಲ್ಲ ಅಲ್ಲೇ ಬರೆದ್ಬಿಟ್ಟವ್ರೆ. ಅದು ಇವರೇ ತೋರಿಸ್ತಾರೆ ರೇಂಜಲ್ಲಿದ್ರೆ ಕಲರು. ಕರ್ನಾಟಕ ಸಿಲ್ಕ್ಸಿಗೆ ಫಸ್ಟ್ ಹೋಗಿದ್ವಿ. ಬಟ್ ಇಲ್ಲಿ ಮೈಸೂರು ಸಿಲ್ಕ್ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಕಲೆಕ್ಷನ್ಸ್ ಎಲ್ಲ ಇಲ್ಲ, ಖಾಲಿಯಾಗಿದೆ ಅಂತಂದರು. ಅದಕ್ಕೆ ಬೇರೆ ಶಾಪ್ಗೆ ಹೋಗ್ತಾ ಇದ್ವಿ. ಹಾಗೆ ಫಸ್ಟ್ ಫ್ಲೋರಲ್ಲಿ ಕೂಡ ನಮ್ಮ ಮತ್ತೆ ಬೇರೆ ಸೀರೆ ನೋಡ್ತಾ ಇದ್ರು. ನೋಡ್ಕೊ ನನ್ನ ಮಗ ಹೆಂಗ್ ಆಡ್ತಾನೆ ಅಂತ. ಸಾಕು ಬೇಗ ಸಾಕು ಬೇಗ ಟೈಮ್ ಆಯ್ತು. ಅದು ಹೆಂಗೆ ಹೋಗ್ತೀವಿ ಹೆಂಗೆ ಬರ್ತೀವಿ ಅನ್ನೋದು ಗೊತ್ತಾಗಲ್ಲ. ಅಂಗಡಿಗೆ ಇಲ್ಲೇ ಒಳಗಡೆ ಹೋಗಿದ್ವಿ. ನಮ್ಮ ಅತ್ತೆ ಒಂದು ಸ್ಯಾರಿ ಇಷ್ಟಪಟ್ಟಿದ್ರು ಅಲ್ಲಿ. ಅದೇನೋ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಮತ್ತು ಇನ್ನೊಂದು ಪೀಸ್ ಕೂಡ ಸಿಗಲಿಲ್ಲ ಅಲ್ಲಿ. ಹಾಗಾಗಿ ಏನೂ ಶಾಪಿಂಗ್ ಮಾಡಲಿಲ್ಲ ನಾವು. ಮತ್ತು ಅಲ್ಲಿಂದ ಪಕ್ಕದಲ್ಲಿ ಹೊಸ್ದಾಗಿ ಓಪನ್ ಆಗಿರೋ ಯುವರಾಜಿಗೆ ಬಂದ್ವಿ. ಇಲ್ಲಿ ಕಲೆಕ್ಷನ್ಸ್ ತುಂಬ ಕಮ್ಮಿ ಇತ್ತು. ಇಲ್ಲಿಗಿಂತ ಬೆಟರ್ ಅಲ್ಲೇ ಚೆನ್ನಾಗಿತ್ತು. ಬಟ್ ಇಲ್ಲೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಶಾಪ್ಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಈ ಸ್ಯಾರಿ ಸಿಕ್ಕಿಲ್ಲ. ಇವಾಗ ಬೇರೆ ಕಡೆಗೆ ಹೋಗ್ಬಿಟ್ಟು ಸುಮಾರು ಹೋಗೋಣ ಅಂದ್ಬಿಟ್ಟು ಆಟೋ ಬುಕ್ ಮಾಡಿದ್ದೀವಿ. ಅದಕ್ಕೆ ಆಟೋಗೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ಇಲ್ಲಿದ್ದೀವಿ, ವೇಟ್ ಮಾಡ್ತಾಯಿದ್ದೀವಿ. ಇನ್ನೂ ಆಟೋ ಬಂದಿಲ್ಲ. ಇದೇನು ಆಟೋ ಇದೇ ಇರಬೇಕು. ನಂಬರ್ ನೋಡ್ತೀನಿ. ಹಾಂ ಕೇಳಿದ್ರಲ್ಲ ಅವರು. ಇಲ್ಲೇ ಐತಲ್ವ. ಕಾಂಟ್ರಾಸ್ಟ್ ತೋರಿಸ್ತೀರಾ? ಕಾಂಟ್ರಾಸ್ಟ್ ಸ್ವಲ್ಪ ನೋಡೋದ ನಂತರ ಮ್ಯಾಚ್ ಬ್ಯಾಕ್ ಕ್ಯಾಮ್ರಾ ಮತ್ತೆ ಬ್ಲೂ ಆಯ್ತಲ್ಲ ಅದೊಂದು ಚೆನ್ನಾಗಿದೆ. ಎಲ್ಲಿ ಇಟ್ಕೊಂಶ ತೇಜು ಇದೊಂದು ಕಲರು ಅದು ವಿಡಿಯೋ ಕಲರ್ ಇಟ್ಕೊಳ್ಳುತ್ತೆ. ಇದೊಂದು ಕಲರು ಆರೆಂಜು ಅದು ಚೆನ್ನಾಗುತ್ತೆ. ಆರೆಂಜು ಗ್ರೀನ್ ಇದು. ಇದೊಂದು ಚೆನ್ನಾಗಿಲ್ಲ. ಇದೊಂದು ನೋಡಿ ಆರೆಂಜು ಗ್ರೀನ್ ಇದು ಪಿಂಕ್ ಮತ್ತೆ ಬ್ಲೂ. ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ. ಯೆಲ್ಲೋ ಗ್ರೀನ್ ಚೆನ್ನಾಗಿತ್ತಾ? ಇದು ಯೆಲ್ಲೋ ಗ್ರೀನ್ ಚೆನ್ನಾಗೈತಲ್ವಾ? ಇದು ಮದ್ವೆಲ್ ತಗೋಬಿಟ್ಟೈತೆ ಅದು ಬೇಡ. ಇದು ಯೆಲ್ಲೋ ಗ್ರೀನ್ ಚೆನ್ನಾಗಿ ಕಾಣಿಸ್ತೈತೆ. ಯೆಲ್ಲೋ ಗ್ರೀನ್ ಇದು ಆರೆಂಜ್ ಗ್ರೀನ್ ಕಾಣಿಸ್ತಿಲ್ಲ. ಡೈರೆಕ್ಟ್ ಚೆನ್ನಾಗೈತೆ. ಡೇಟ್ ಚೆನ್ನಾಗೈತೆ. ಡಾರ್ಕ್ ಯೆಲ್ಲೋ ಕರು ಚೆನ್ನಾಗೈತೆ. ಇದು
ಇದೊಂದು ನೋಡು, ಇದೊಂದು ತೋರಿಸ್ತಾ, ಅಯ್ಯೋ ಇಲ್ಲಿ ತೋರಿಸ್ತೈತಿ, ಇಲ್ಲಿ ನೋಡು. ಯಾವ ಚೆನ್ನಾಗೈತೆ ಕರೋ? ಹಾಂ, ಪಿಂಕು, ಬ್ಲೂ, ಇದು ಎಲ್ಲೋಗೆ ಗ್ರೀನು, ಆರೆಂಜಿಗೆ ಗ್ರೀನು. ನೋಡಿ ಈ ಮೂರಲ್ಲಿ ನೋಡು, ಈ ಮೂರಲ್ಲಿ ನೋಡು, ಈ ಸೆಲೆಕ್ಷನ್ ಮಾಡೋಣ. ಹೇಳು ಒಂದು ಯಾವ ಚೆನ್ನಾಗಿತ್ತು ಹೇಳು. ಮಮ್ಮಿ ಓಡಿ ಹೇಳು. ಮಮ್ಮಿ ಆರೆಂಜು ಗ್ರೀನ್ ಚೆನ್ನಾಗೈತೆ ಅಂತೆ, ಎಲ್ಲನೂ ಚೆನ್ನಾಗೈತೆ ಅಂತೆ. ಆರೆಂಜ್ ಗ್ರೀನ್ ತಗೊಳತ್ತಾ? ಸರಿ, ಆರೆಂಜ್ ಗ್ರೀನ್ ಅದೇ ತಗೋತೀನಿ. ನಾನು ಅದೇ ನೋಡ್ತಿದ್ದು. ಇದು ಚೆನ್ನಾಗೈತೆ ಅಂತ ಕೇಳು, ಹಿಂಗೆ ಇಟ್ಕೊಳ್ಳೈತೆ. ಇದು 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 ಚೆನ್ನಾಗೈತೆ ಕೇಳು. ಇದು ಬೆಂಟೆಕ್ಸ್ ಬಾರ್ಡ್ರು ಇದು ಚೆನ್ನಾಗೈತಂತ? ಸರಿ ಆಯಿತು, ಇದೇ ತಗೋತೀನಿ ಬಿಡು. ಸರಿ, ಇದೆ ಸ್ಯಾರಿ ಸೆಲೆಕ್ಷನ್ ಆಯಿತು. ಇವಾಗ ಬಿಲ್ ಮಾಡಿಸ್ಬೇಕು, ಬನ್ನಿ ಬಿಲ್ ಮಾಡಿಸೋಣ. ನಮ್ಮೈಲಾಯಿತು ಬಂತು ಸ್ಯಾರಿ ನಮ್ಮದು. ಈ ಗೊಂಬೆಗೆ ಹಾಕಿರೋ ಸ್ಯಾರಿ 10,000 ಅಂತೆ. ನಾವು ಅದೇ ಮಾತಾಡ್ತಾ ಇದ್ವಿ, ಗೊಂಬೆಗಳು ಎಷ್ಟು ಪುಣ್ಯ ಮಾಡಿದೆ, 10,000 15,000 ಇಲ್ಲ 50,000 ಆ ಥರ ಎಲ್ಲ ಸೀರೆ ಹಾಕೊಂಡು ನಿಂತಿರುತ್ತೆ ಅಂತ. ಬ್ರೌನ್ ಚೆನ್ನಾಗೈತೆ, ಬ್ರೌನ್. ಅಲ್ಲಿ ಅಪ್ಪಿ ತಪ್ಪಿ ಮನ್ಸು ಮಾಡಿದೆ ನಾನು. ಚಿಕ್ಕ ತೆಗಿತು, ಓಪನ್ ಆಯಿತು. ಓಪನ್ ಗ್ರೌಂಡ್ ಹೊಡೆಯೋದು, ಗ್ರೌಂಡ್ ಗುಜಿ ನಂಗೆ ಗೊತ್ತಿಲ್ಲ. ಇದು ಫಸ್ಟ್ ಫ್ಲೋರ್ ಅಲ್ಲ, ಹೆಂಗೆ ಹೇಳ್ಕೊತೀವಿ ಚಿಕ್ಕ ಮಕ್ಳಿಗೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಇದು ಫಸ್ಟು. ಈ ಸ್ಯಾರೀಸ್ ಎಲ್ಲ ಆಷಾಢ ಆಫರ್ ಅಂತ ಬಿಟ್ಟಿದ್ದಾರೆ, ಒಂದು ಆಫ್ ಪ್ರೈಸಿಗೆ ಬಿಟ್ಟಿದ್ದಾರೆ. ಈಗ 4,000 ಇರೋ ಸ್ಯಾರೀಸ್ ಎಲ್ಲ 2 ಇಲ್ಲ 2.5 ಆ ಥರ ರೇಂಜಲ್ಲಿ ಬಿಟ್ಟಿದ್ದಾರೆ. ನಾವು ಹಾಗೆ ಸುಮ್ಮನೆ ಆ ಥರ ಆಫರ್ಸ್ ಇದೆ ಅಂತ ನೋಡ್ತಾ ಇದ್ವಿ. ಶಶೋ ಬಾಯ್ ಏನು ನಾನು ಎತ್ಕೊತೀನಿ ನಡಿ, ಆಚೆ ಹೋಗೋಣ ನಡಿ. ಫೈನಲಾಗಿ ಸ್ಯಾರಿ ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಮಮ್ಮ ಇಲ್ಲ, ಹೊರಗಡೆ ಹೋಗಿದ್ರು. ಅವ್ರು ಯಾವ ಥರ ಸೀರೆ ತೊಗೊಂಡಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮನೆಗೆ ಹೋದ್ಮೇಲೆ ಕೊಡ್ತೀನಿ, ತೋರಿಸ್ತೀನಿ ಯಾವ ಥರ ಸೀರೆ ಅಂತ. ಅದರಲ್ಲಿ ಅವ್ರಿಗೆ ಸೀರೆ ತೊಗೊಂಡಿದ್ದೀವಿ ಅಂತ ಲಾಸ್ಟಲ್ಲೆಲ್ಲೋ ಸ್ವಲ್ಪ ಅವ್ರಿಗೆ ಡೌಟ್ ಬಂದಿದೆ. ನೋಡಬೇಕು, ಅವ್ರ ಮನೆಗೆ ಹೋದ್ಮೇಲೆ ಸ್ಯಾರಿ ಕೊಡ್ತೀನಿ, ಅವ್ರು ಏನಂತಾರೆ ಅಂತ. ಮನೆಗೆ ಹೋಗಿ ನೋಡೋಣ ಬನ್ನಿ. ಸ್ಯಾರಿ ಕೊಡ್ತಾಯಿದ್ದೀರಿ. ಈ ಸ್ಯಾರಿ ನಿನಗೆ ನಾನು ತೇಜು ಇಬ್ಬರು ಗಿಫ್ಟ್ ಕೊಟ್ಟಿರೋದು, ಇಬ್ಬರು ಸೇರಿ ಯಾವ ಥರ ಸೀರೆ ತಗೊಂಡಿದ್ದೀವಿ ನೋಡು. ಸೆಲೆಕ್ಷನ್ ಮಾಡ್ಬೇಕಾದ್ರೆ ಸ್ಯಾರಿ ನೋಡ್ಬೇಕಾದ್ರೆ ಇವರು ಸ್ವಲ್ಪ ಟೈಮಲ್ಲಿ ಇದ್ದರು. ಸ್ಯಾರಿ ಫುಲ್ ಫೈನಲ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಇವ್ರು ಇಲ್ಲೇ ಹೊಂಟೋಗಿದ್ರು. ನಿನಗೆ ತೆಗ್ದಿರೋದು. ಆನಂದ್ ಅವರು ಕೂಡ ಇದು ಸ್ಯಾರಿನ ಇಷ್ಟಪಟ್ಟರು, ಕಲರ್ನ. ಇದಲ್ಲ ಬೇರೆ. ಈಗ ಹೇಳು, ಸೀರೆ ಹೆಂಗೈತೆ, ಏನು ಅನಿಸ್ತು ಹೇಳು. ಹೇಳು ಮಮ್ಮಿ. ಸೀರೆ ಚೆನ್ನಾಗೈತೆ. ಅಲ್ಲಿ ಅಂಗಡಿಲಿ ಈ ಸೀರೆ ಇವ್ರಿಗೆ ಅಂತ ಹೇಳ್ಬಿಟ್ಟು ತಗೊಂಡಿರ್ಲಿಲ್ಲ. ಒಂದೇ ಒಂದು ಸೀರೆ ಮೈ ಮೇಲೆ ಆಗ್ತಾ ಹೆಂಗೆ ಕಾಣಿಸುತ್ತೆ ಅಂತ ಬೈದ್ಬಿಟ್ಟು ಹೊಂಟೋಯ್ತು ನನಗೆ. ಅದಕ್ಕೆ ಇವಾಗ ಸೀರೆ ಚೆನ್ನಾಗೈತೆ, ನಿಮ್ಮಿಬ್ರಿಗೂ 4 ಕೊಡ್ಬೇಕು ಅಂತ. ನಮ್ಮಮ್ಮ ಭದ್ರಕಾಳಿ ಏನಕ್ಕೆ ಅಂದ್ರೆ ಹೇಳ್ದೆ ಏನಕ್ಕೆ ತೆಗಿದ್ದೀರಾ, ನಾನೇನು ಉಟ್ಕೋತಿದ್ನ ಅಂತ. ಸೀರೆ ಕೊಟ್ರೆ ನಮ್ಮಮ್ಮ ಬೈತವ್ರಲ್ಲ, ಏನಾದ್ರು ಹೇಳೋದು ಬಿಟ್ಟು. ಇಟ್ಕೊ ಹಿಂಗೆ ಈ ಕಡೆ. ಇದು 120 GSM ಇದು ಇರೋ, ಚೆನ್ನಾಗಿ ಕಾಣೋ. ಫೇಸು ಹಿಂಗಿದೆ ಅಂತ ಅನ್ಕೋಬಿಡಿ, ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಫೇಸು ಸ್ವಲ್ಪ ಡಲ್ ಆಗಿಬಿಟ್ಟೈತೆ. ಅದು ಬಿಟ್ರೆ ಅವ್ರಿಗೆ ಇಷ್ಟ. ಆದರೆ ಅವ್ರಿಗೆ ನಮಗೆ ಕೊಡಿಸ್ಬೇಕು ಅಂತ ಇಷ್ಟ ಇತ್ತು, ಅದೇ ನಾವು ಅವ್ರಿಗೆ ಕೊಡ್ಸಿದ್ದೀವಿ ಅಷ್ಟೇ. ಹಾಂ
ನಮ್ಮ ಅಮ್ಮನ ಹತ್ರ ಒಂದು ಮೈಸೂರು ಸಿಲ್ಕ್ ಇತ್ತಂತೆ. ಅವ್ರ ಅಪ್ಪ ಅವ್ರ ಮದ್ವೆಗೆ ಕೊಡ್ಸಿರೋದು. ಅದು ಸೀರೆ ಇಲ್ಲ, ಅದು ನಮ್ಮ ಅಜ್ಜಿ ಎಲ್ಲ ಹಾಕ್ಬಿಟ್ಟವ್ರೆ. ಅಯ್ಯೋ, ಅದು ಪಾತ್ರೆ ತೆಗಿಲ್ಲ, ಸೀರೆ ಹಾಕ್ಬಿಡೋ. ಅವಾಗ ಅವ್ರಿಗೆ ಗೊತ್ತಾಗಿಲ್ಲ. ಈಗಲೂ ತಗೊಬಂದು ಕೊಟ್ರು ನಮ್ಮಮ್ಮ ಅದೇ ಸೀರೆ ನಮ್ಮ ಅಮ್ಮನಿಗೆ ಇಷ್ಟ. ಈ ಸೀರೆಗಿಂತ ನಮಗೆ ಅದೇ ಸೀರೆ ಚೆನ್ನಾಗಿತ್ತು ಅಂತ ನಮ್ಮ ಈಗಲೂ ಅದೇ ಅಂತವ್ರೆ. ಆದ್ರೆ ಮೈಸೂರು ಸಿಲ್ಕ್ ಸೀರೆನ ಅದೆಲ್ಲ ಅವಾಗ ಸಿಕ್ತಿತ್ತು ಕಣಮ್ಮ, ಈಗ ಹಂಗೆ ಸಿಗಲ್ಲ. ಸರಿ, ನಿಂಗೆ ಸೀರೆ ಹೆಂಗ್ ಅನಿಸ್ತು, ಏನೇ ಅನಿಸ್ತು ಅದನ್ನ ಅದ್ರ ಬಗ್ಗೆ ಹೇಳಮ್ಮ. ಕಲರ್ ಕಾಂಬಿನೇಷನು ಚೆನ್ನಾಗೈತಾ? ನಮ್ಮ ಅಮ್ಮನಿಗೆ ನನಗೂ ಮತ್ತೆ ತೇಜುಗೆ ಕೊಡಿಸ್ಬೇಕು ಅಂತ ಇಷ್ಟ ಇತ್ತು. ಆದ್ರೆ ನಮ್ಮಿಬ್ಬರಿಗೆ ನಮ್ಮ ಅಮ್ಮಂಗೆ ಕೊಡಿಸ್ಬೇಕು ಅಂತ ಇಷ್ಟ ಇತ್ತು. ಕೊನೆಗೆ ಕೊಡಿಸಿದ್ದೀವಿ. ಚೆನ್ನಾಗಿತ್ತಮ್ಮ. ಸೀರೆ ಚೆನ್ನಾಗೈತೆ. ನಿಮ್ಮಿಬ್ರಿಗೂ 4 ಬಡಿಬೇಕು ಅಂತ ಅನ್ನಿಸ್ತೈತೆ. ಬೈ ಅಂದ್ರೆ ಏನಿಗೆ ತಗೊಳ್ರಿ ಅದನ್ನ ಅಂತ. ನೀವಿಬ್ರು ತಗೊಳ್ಳಿ ಅಂತ ಒಂದೊಂದ ಅಂದ್ರೆ ನನಗೇನಿಗೆ ತಗೊಳ್ರಿ? ಏನಮ್ಮ? ನೋಡು ನನ್ನ ಲಾಗುಗೆ ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಇಲ್ಲಿ ನೋಡು. ಎಲ್ಲರೂ ಕಂಪ್ಲೀಟಾಗಿ ವ್ಲಾಗ್ನ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ನನಗೂ ಮತ್ತು ನನ್ನ ತಂಗಿ ತುಂಬ ಖುಷಿ ಆಯಿತು. ಏನಕ್ಕಂದರೆ ನಮ್ಮ ಅಮ್ಮನಿಗೆ ಒಂದು ಸ್ಯಾರಿನೇ ಗಿಫ್ಟಾಗಿ ಕೊಟ್ಟಿದ್ದೀವಿ. ಅದು ಮೈಸೂರು ಸಿಲ್ಕ್ ಸ್ಯಾರಿನೇ ಗಿಫ್ಟಾಗಿ ಕೊಟ್ಟಿದ್ದೀವಿ ಅಂತ ತುಂಬ ಖುಷಿ ಆಯಿತು. ತುಂಬ ದಿವಸದಿಂದ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಅದು ಕೊಡೋಕ್ಕಾಗಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಆಗಿ ಶಾಪ್ಗೆ ಹೋದ್ವಿ. ಬಟ್ ಅವಳು ದುಬೈಲಿ ಇರೋದ್ರಿಂದ ಅವಳು ಬರೋಕ್ಕಾಗಲಿಲ್ಲ. ನಾನು ಒಬ್ಬಳೇ ಶಾಪ್ಗೆ ಹೋಗಿದ್ದೆ. ವೀಡಿಯೋ ಕಾಲ್ ಮಾಡಿ ಫೋಟೋ ಎಲ್ಲ ಕಳಿಸಿ ಇಬ್ಬರು ಕೂಡ ಸೆಲೆಕ್ಷನ್ ಮಾಡಿದ್ದು. ಸೊ ಇಬ್ಬರಿಗೂ ಕೂಡ ಖುಷಿ ಆಯಿತು. ಇಬ್ಬರು ಕೂಡ ಆಫರ್ಸ್ ಅಮೌಂಟ್ ಹಾಕಿ ಅಮ್ಮಂಗೆ ಒಂದು ಗಿಫ್ಟ್ ಕೊಟ್ವಲ್ಲ. ಸೊ ಖುಷಿ ಆಯಿತು. ನಮಗೂ ಖುಷಿ ಆಯಿತು ಅಂತ ಅನ್ಕೋತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.